ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರಿನಂಥ ಊರಿನಲ್ಲಿ ಅದು ಪೀಕ್ ಅವರ್ನಲ್ಲಿ ಟ್ರಾಫಿಕ್ ಮಧ್ಯೆ ಒಂದು ಆಂಬ್ಯುಲೆನ್ಸ್ ಸಿಕ್ಕಾಕ್ಕೊಂಡ್ರೆ ಆಂಬ್ಯುಲೆನ್ಸ್ನ ಒಳಗಿದ್ದಂಥ ರೋಗಿ ನಿಜಕ್ಕೂ ನರಕ ಯಾತನೆ ಅನುಭವಿಸ್ತಾ ಇರ್ತಾನೆ. ರೋಗಿಯ ಜೊತೆಗಿದ್ದವರು ನರಕ ಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ. ಆದಷ್ಟು ಬೇಗ ಚಿಕಿತ್ಸೆ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ. ಆದರೆ ನಿಮಗೆ ಗೊತ್ತಿರಲಿ, ಪೀಕ್ ಅವರ್ನಲ್ಲಿ ಬೆಂಗಳೂರು ಟ್ರಾಫಿಕ್ 1 ತಾಸಿಗೆ 8 ಕಿಲೋಮೀಟರ್ ಮಾತ್ರ ಮೂವ್ ಆಗುತ್ತೆ. ಎಲ್ಲೋ ಒಂದು ಕಡೆ ಉಳಿದಂಥ ಜನರಿಗೆ, ಉಳಿದಂಥ ವಾಹನಗಳನ್ನು ಓಡಿಸ್ತಾ ಇದ್ದವ್ರಿಗೆ ಆಂಬ್ಯುಲೆನ್ಸ್ಗೆ ದಾರಿ ಬಿಡಬೇಕು ಅನ್ನುವಂಥ ಸೆನ್ಸ್ ಇದ್ದರೂ ಕೂಡ ದಾರಿ ಬಿಡೋದಕ್ಕಾಗದೇ ಇರುವಂಥ ಟ್ರಾಫಿಕ್ ಪರಿಸ್ಥಿತಿಯಲ್ಲಿರುತ್ತೆ. ವಿದೇಶಗಳಲ್ಲಿರೋ ಹಾಗೆ ಪೊಲೀಸರಿಗೆ ಆಂಬ್ಯುಲೆನ್ಸ್ಗೆ ಪ್ರತ್ಯೇಕ ಟ್ರ್ಯಾಕ್ ಖಂಡಿತವಾಗಿಯೂ ನಮ್ಮಲ್ಲಿಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಕೊಡಬಹುದು ಅಂತ ತುಂಬ ಜನ ತುಂಬ ರೀತಿಯಲ್ಲಿ ಯೋಚನೆ ಮಾಡಿದ್ರು. ಬಹುಶಃ ಒಂದು ಪರಿಹಾರ ಅಂದರೆ ಅಪಘಾತಗಳಾಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂಥವರಿಗೆ ಅಪಘಾತ ಆದ ಸ್ಥಳದಲ್ಲಿ ಒಂದಷ್ಟು ಪ್ರಾಥಮಿಕ ಚಿಕಿತ್ಸೆ ಕೊಡೋ ಹಾಗಾದರೆ ಪ್ರಾಣ ಉಳಿಸಬಹುದು ಅನ್ನುವಂಥದ್ದು. ಹಾಗಾದರೆ ಪ್ರಾಥಮಿಕ ಚಿಕಿತ್ಸೆ ಕೊಡುವಂಥವರು ಅಪಘಾತ ನಡೆದ ಸ್ಥಳಕ್ಕೆ ಆಸ್ಪತ್ರೆಯಿಂದ ಹೇಗೆ ತಲುಪಬೇಕು ಟ್ರಾಫಿಕ್ ಮಧ್ಯೆ? ಅದಕ್ಕೆ 4 ವೀಲರ್ಗಿಂತ 2 ವೀಲರೇ ಹೆಚ್ಚು ಅನುಕೂಲಕರ ಅನ್ನೋದು ಗೊತ್ತಾಗಿದೆ. ರಾಜ್ಯ ಸರ್ಕಾರ ಬೈಕ್ ಆಂಬ್ಯುಲೆನ್ಸ್ ತರೋದರ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಒಂದು ವರದಿ ಇಲ್ಲಿದೆ. ಅರೆ, ಆಂಬ್ಯುಲೆನ್ಸ್ ಸೈರನ್ ಸೌಂಡ್ ಬರ್ತಾ ಇದೆ. ಸ್ಕ್ರೀನ್ ಮೇಲೆ ಬೈಕ್ ತೋರಿಸ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆದ್ರೆ ಇದು ಬೈಕ್ ಅಲ್ಲ, ಆಂಬ್ಯುಲೆನ್ಸ್ ಬೈಕ್. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ನೂತನವಾಗಿ ವಿನ್ಯಾಸಗೊಳಿಸಿ ಬಿಡುಗಡೆ ಮಾಡಿದೆ. ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಸಂಚಾರ ದಟ್ಟಣೆ ಇರೋದ್ರಿಂದ ವೇಗವಾಗಿ ತುರ್ತು ಸಂದರ್ಭಗಳಲ್ಲಿ ಸ್ಥಳಕ್ಕೆ ತಲುಪೋಕೆ ನೂತನ ಯೋಜನೆಗೆ ಕೈ ಹಾಕಿದೆ. ಫಸ್ಟ್ ಏಡ್ ಕಿಟ್ ಇಟ್ಟಿರುವ ಈ ಬೈಕ್ನಲ್ಲಿ ತುರ್ತು ಸ್ಥಳಕ್ಕೆ ಆದಷ್ಟು ಬೇಗ ತಲುಪೋದು ಈ ಯೋಜನೆಯ ಉದ್ದೇಶ. ರಾಜ್ಯ ಸರ್ಕಾರ ಆಂಬ್ಯುಲೆನ್ಸ್ ಬೈಕ್ ಬಿಡುಗಡೆಗೆ ಸಿದ್ಧವಾಗಿದ್ದು, ಬೈಕ್ ಮಾದರಿ ಇನ್ನೂ ಕೂಡ ಅಂತಿಮವಾಗಿಲ್ಲ. 2-3 ಮಾದರಿ ಬೈಕ್ಗಳನ್ನು ಗುರುತಿಸಿದ್ದು, ಸದ್ಯದಲ್ಲೇ ಅತ್ಯುತ್ತಮವಾದ ಒಂದು ಮಾದರಿಯನ್ನ ಅಂತಿಮಗೊಳಿಸಲಾಗುತ್ತೆ. ಆರೋಗ್ಯ ಸಚಿವರು ಡೆಮೋ ಡ್ರೈವ್ ಮಾಡಿ ನೂತನ ಬೈಕ್ ಆಂಬ್ಯುಲೆನ್ಸ್ ಬಗ್ಗೆ ವಿವರಿಸಿದ್ದಾರೆ. ನಗರ ಪ್ರದೇಶದಲ್ಲಿ ಇವತ್ತು ಆಂಬ್ಯುಲೆನ್ಸ್ 108 ಇದ್ದರೂ ಕೂಡ ಅಪಘಾತದ ಪ್ರದೇಶಕ್ಕೆ ಮುಟ್ಟುವಂಥ ಸಂದರ್ಭದಲ್ಲಿ ಇವತ್ತು ವಾಹನ ದಟ್ಟಣೆದ ಕಾರಣ ಆಂಬ್ಯುಲೆನ್ಸಲ್ಲಿ ಮುಟ್ಟಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಹಲವಾರು ಬಾರಿ ಇವತ್ತು ಅಪಘಾತಕ್ಕೆ ಸಂಬಂಧಪಟ್ಟು ಇವತ್ತು ಮೃತಪಡುವಂಥ ಒಂದು ಘಟನೆ ಕೂಡ ನೋಡಿದೆ. ಇದನ್ನೆಲ್ಲ ನಾವು ಬಹುಶಃ ನಿಯಂತ್ರಿಸಬೇಕು. ಆದಷ್ಟು ಜನಸಾಮಾನ್ಯ ನಮ್ಮನ್ನು ಒಂದು ಜೀವ ಉಳಿಸುವಂಥ ಕೆಲಸ ಇವತ್ತು ಆಗಬೇಕೆಂಬ ಉದ್ದೇಶದಿಂದ ಬೈಕ್ ಆ್ಯಂಬುಲೆನ್ಸ್ ಅಂತ ತರಬೇಕೆಂಬ ಆಲೋಚನೆ ನಾವು ಮಾಡಿದ್ದೇವೆ ಹಿಂದೆ. ಮಹಾನಗರಗಳಲ್ಲಿ ಬೈಕ್ ಆಂಬ್ಯುಲೆನ್ಸ್ ಸೇವೆ ಹೆಚ್ಚು ಪ್ರಯೋಜನಕಾರಿಯಾಗುತ್ತೆ. ಸದ್ಯ ಕರ್ತವ್ಯ ನಿರ್ವಹಿಸ್ತಾ ಇರುವ ಪುರುಷ ನರ್ಸ್ಗಳು ಬೈಕ್ ರೈಡ್ ಮಾಡಿಕೊಂಡು ಕ್ಷಣಾರ್ಧದಲ್ಲಿ ತುರ್ತು ಸ್ಥಳವನ್ನು ತಲುಪ್ತಾರೆ. ಚಿಕ್ಕ ಪುಟ್ಟ ಅಪಘಾತ, ಅನಾಹುತಗಳಾದರೆ ಬೈಕ್ನಲ್ಲೇ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ. ಬೈಕ್ ಆಂಬ್ಯುಲೆನ್ಸ್ ಯಶಸ್ವಿಯಾಗಿ ಜಾರಿಯಾದರೆ ದೇಶದಲ್ಲೇ ಮೊದಲ ಬಾರಿಗೆ ಬೈಕ್ ಆಂಬ್ಯುಲೆನ್ಸ್ ಜಾರಿಗೊಳಿಸಿದ ಕೀರ್ತಿ ಕರ್ನಾಟಕಕ್ಕೆ ಸೇರುತ್ತೆ. ಇದು ಒಂದು ಭಾಳ ಇನೋವೇಟಿವ್ ಥಿಂಕಿಂಗು. ನಮ್ಮ UT ಖಾದರ್ ಅವರು ಈಸ್ ಡೂಯಿಂಗ್ ಆಲ್ ನ್ಯೂ ಥಿಂಗ್ಸ್. ಏನಂದರೆ ಎಸ್ಪೆಷಲಿ ಈ ನಮ್ಮ ನಗರ ಪ್ರದೇಶದಲ್ಲಿ ಎಲ್ಲಿ ಟ್ರಾಫಿಕ್ ಹೆವಿ ಆಗಿರ್ತದೆ, ಆ್ಯಂಬುಲೆನ್ಸಸ್ ಮೂವ್ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ತುರ್ತಾಗಿ ಅಲ್ಲಿ ರೀಚ್ ಆಗೋಂಥ ಅವಶ್ಯಕತೆ ಇರ್ತದೆ. ಅಲ್ಲಿ ಆ್ಯಂಬುಲೆನ್ಸ್ ಬೈಕ್ ಅಂತ ಹೊಸ ಕಾನ್ಸೆಪ್ಟೇ ನಮ್ಮ ಖಾದರ್ ಅವರು ಈಸ್ ಕನ್ಸೆಪ್ಷುಲೈಸಿಂಗ್ ಇಟ್. ಇನ್ನು ಅದು ಯಾವ ರೀತಿ ಇರಬೇಕು ಅಂತ. ಇಟ್ಸ್ ಎ ಗುಡ್ ಮೂವ್. ಇತ್ತೀಚೆಗೆ ಆಂಬ್ಯುಲೆನ್ಸ್ ಬೈಕ್ ಬಿಡುಗಡೆ ಮಾಡಿರುವ ರಾಜ್ಯ ಸರ್ಕಾರ ಹೆಲಿ ಆಂಬ್ಯುಲೆನ್ಸ್ ಜಾರಿಯತ್ತ ಚಿತ್ತ ಹರಿಸಿದೆ. ಅತ್ಯಂತ ತುರ್ತು ಹಾಗೂ ದೊಡ್ಡ ಪ್ರಮಾಣದ ಅನಾಹುತಕ್ಕೆ ಹೆಲಿಕಾಪ್ಟರ್ ಆಂಬ್ಯುಲೆನ್ಸ್ ಬಳಕೆಗೆ ಚಿಂತನೆ ನಡೆಸ್ತಾ ಇದೆ. ಆದರೆ ಈ ಯೋಜನೆಗೆ ಹಲವು ಅಡ್ಡಿ ಆತಂಕಗಳಿದ್ದು, ವೆಚ್ಚವನ್ನ ಸರ್ಕಾರ ಭರಿಸಬೇಕಾ ಅಥವಾ ತುರ್ತು ಚಿಕಿತ್ಸೆ ಅಗತ್ಯ ಇದ್ದವರು ಭರಿಸಬೇಕಾ ನಿರ್ಧಾರವಾಗಿಲ್ಲ. ಈ ಸಂಬಂಧ ವೈಮಾನಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ಕೂಡ ರಾಜ್ಯ ಸರ್ಕಾರ ನಡೆಸ್ತಾ ಇದೆ. ಬೈಕ್ಗೆ ಮೆಡಿಕಲ್ ಕಿಟ್ಗಳನ್ನು ಕಟ್ಟಿ ತಾವೇ ಮೊದಲು ಅಂತ ಹೇಳ್ತಿರುವ ರಾಜ್ಯ ಸರ್ಕಾರ ಹೆಲಿಕಾಪ್ಟರ್ನ ಕೂಡ ಆಂಬ್ಯುಲೆನ್ಸ್ ಮಾಡುವ ಉತ್ಸಾಹದಲ್ಲಿದೆ. ಯಾವ ಯೋಜನೆ ಸಕ್ಸಸ್ ಆಗುತ್ತೆ ಅನ್ನೋದು ಕಾಲವೇ ಉತ್ತರಿಸಬೇಕಾಗಿದೆ. ಬೆಂಗಳೂರಿನ ಕ್ಯಾಮರಾಮನ್ ಗುರುಮೂರ್ತಿ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಸದ್ಯ ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂಥ ಅತ್ಯಂತ ಉತ್ಸಾಹಿ ಮಂತ್ರಿಗಳ ಪೈಕಿ ಒಬ್ಬರು ಆರೋಗ್ಯ ಸಚಿವ UT ಖಾದರ್ ಇಂಥದ್ದೊಂದು ಯೋಜನೆಯನ್ನು ಜಾರಿಗೆಗೊಳಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಬೈಕ್ ಆಂಬ್ಯುಲೆನ್ಸ್ಗಳು ಜಾರಿಗೆ ಬಂದು ಒಂದೇ ಒಂದು ಪ್ರಾಣ ಉಳಿದ್ರೂ ಕೂಡ
ಅದು ಯೋಜನೆ ಯಶಸ್ವಿಯಾಯಿತು ಅಂತಲೇ ಅರ್ಥ. ಇನ್ನು ಬೆಂಗಳೂರಿನಿಂದ ಕೊಡಗು ಸ್ಟೋರಿಗೆ ಹೋಗ್ತಾ ಇದ್ದೀವಿ. ಕೊಡಗು BJP ಜಿಲ್ಲಾಧ್ಯಕ್ಷರ ಮೇಲೆ 13 ದಿನಗಳ ಹಿಂದೆ ಒಂದು ಗುಂಡಿನ ದಾಳಿ ನಡೆದಿತ್ತು. ಅದರಿಂದ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕಿದ್ರಿಂದ ಸುಜಾ ಕುಶಾಲಪ್ಪ ಬಚಾವಾಗಿದ್ದರು. ಪೊಲೀಸರ ಮೇಲೆ ತುಂಬ ಒತ್ತಡ ಇತ್ತು, ಆದಷ್ಟು ಬೇಗ ತನಿಖೆ ಮಾಡಿ ಆರೋಪಿಗಳನ್ನು ಬಂಧಿಸಬೇಕು ಅಂತ. ಈಗ ಪೊಲೀಸರು ಆ ಪ್ರಕರಣವನ್ನು ಭೇದಿಸಿದ್ದಾರೆ. ಕೊಡಗಿನಲ್ಲಿ ಅನೇಕರಿಗೆ ಸಂಶಯ ಇತ್ತು, ಇದು 2012ರಲ್ಲಿ ನಡೆದ ಲತೀಫ್ ಕೊಲೆ ಪ್ರಕರಣದ ಸೇಡಿಗಾಗಿ ನಡೆದ ಕೊಲೆ ಪ್ರಯತ್ನ ಅನ್ನುವಂಥದ್ದು. ಪೊಲೀಸ್ ತನಿಖೆ ಕೂಡ ಅದಕ್ಕೆ ಹೌದು ಅಂದಿದೆ. 15 ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತು ಮತ್ತು ಸುಪಾರಿ ಹಂತಕರು ಮೊದಲನೇ ಪ್ರಯತ್ನ ಮಾಡಿದ್ರಿಂದಾಗಿ ಅದರಲ್ಲಿ ವಿಫಲರಾಗಿದ್ದಾರೆ. ಕೊಡಗು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುಜಾ ಕುಶಾಲಪ್ಪ ಕೊಲೆ ಪ್ರಯತ್ನದ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಅನೇಕರ ಊಹೆಯಂತೆ ಇದು 2012ರಲ್ಲಿ ನಡೆದ ಲತೀಫ್ ಕೊಲೆ ಪ್ರಕರಣದ ಸೇಡಿನ ಪ್ರಯತ್ನ ಅನ್ನೋದನ್ನ ಪೊಲೀಸರು ಖಚಿತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಲತೀಫ್ ಸಹೋದರ ಹ್ಯಾರಿಸ್ ಸೇರಿದಂತೆ ಕೇರಳ, ಕರ್ನಾಟಕದ ಸುಪಾರಿ ಹಂತಕರನ್ನ ವಶಕ್ಕೆ ಪಡೆಯಲಾಗಿದೆ. ಹೌದು, ಕಳೆದ ಜನವರಿ 9ರಂದು ವಿರಾಜಪೇಟೆಯಲ್ಲಿ ಒಟ್ಟು 10 ಮಂದಿಯ ತಂಡ ಸುಜಾ ಕುಶಾಲಪ್ಪರಿಗೆ ಹೊಂಚು ಹಾಕಿ ನಾಡ ಬಂದೂಕಿನಿಂದ ಶೂಟ್ ಮಾಡಿ ಮಾರಕಾಸ್ತ್ರದಿಂದ ಹಲ್ಲೆ ಯತ್ನ ನಡೆಸಿತ್ತು. ಅದೃಷ್ಟವಶಾತ್ ಸೂಕ್ತ ಚಿಕಿತ್ಸೆಯಿಂದ ಸುಜಾ ಕುಶಾಲಪ್ಪ ಬದುಕುಳಿದರು. ಆದರೆ ಈ ಹಳೆ ದ್ವೇಷಕ್ಕೆ ಡಿಸೆಂಬರ್ನಲ್ಲಿ ಸ್ಕೆಚ್ ರೂಪಿಸಿದ್ದು 15 ಲಕ್ಷ ಸುಪಾರಿ ನೀಡಿ ಕೇರಳದ ಸುಲೇಮಾನ್ ಮತ್ತು ಫೈಜಲ್ಗೆ ಡೀಲ್ ಒಪ್ಪಿಸಲಾಗಿತ್ತು. ಹ್ಯಾರಿಸನ್ ಅಣ್ಣ ಲತೀಫ್ ಎಂಬುವರು 2012ರಲ್ಲಿ ಕೊಲೆಯಾಗಿದ್ದರು. ಈ ಕೊಲೆ ಹಿಂದೆ ಸುಜಾ ಕುಶಾಲಪ್ಪರು ಭಾಗಿಯಾಗಿದ್ದಾರೆ ಅಂತ ಅವನಿಗೆ ಬಲವಾದ ಸಂಶಯ ಇತ್ತು. ಅವರೇ ಮಾಡಿದ್ದಾರೆ ಅಂತ ನಂಬಿಕೆ ಇತ್ತು ಅಂತ ನಮಗೆ ತಿಳಿಸಿದ್ದಾನೆ. ಆದ್ದರಿಂದ ಅವರನ್ನು ಕೊಲೆ ಮಾಡಬೇಕೆಂದು ಒಂದು ಸಂಚು ರೂಪಿಸಿದ್ದ. ಈ ಸಂಚನ್ನು ಅವನು ತನ್ನ ಮಿತ್ರರಾದಂಥ ಆಶಿಕ್ಕು ಮತ್ತು ರಾಶಿಕ್ಗೆ ಮತ್ತು ಇನ್ನಿತರಿಗೆ ಹೇಳಿದ್ದ. ಅವರೆಲ್ಲ ಸೇರಿಕೊಂಡು ಒಂದು ಸಂಚನ್ನು ರೂಪಿಸಿದ್ರು. ಅವರು ಸುಲೇಮಾನ್ ಎಂಬುವನ್ನು ಮತ್ತು ಇನ್ನೊಬ್ಬನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಕಾಂಟ್ಯಾಕ್ಟ್ ಮಾಡಿ ಅವರಿಗೆ 15 ಲಕ್ಷದ ಪೇಮೆಂಟ್ ಮಾಡಿದ್ರು. ಪೇಮೆಂಟಿಗೆ ಡೀಲ್ ಆಯಿತು. 5 ಲಕ್ಷನ ಮೊದಲೇ ಅಪ್ಫ್ರಂಟ್ ಪೇಮೆಂಟ್ ಮಾಡಿದ್ರು. ಈ ಸುಲೇಮಾನ್ ಎಂಬುವನು ಫೈಜಲ್ ಮತ್ತು ಅವನ ಸಹಚರ 4 ಜನನ್ನ ಅವನು ಮತ್ತೆ ಹೈರ್ ಮಾಡ್ತಾನೆ. ಅವರು ವಿರಾಜಪೇಟೆಗೆ ಬಂದು 8ನೇ ತಾರೀಕು ಬಂದು ಅವ್ರಿಗೆ ಸುಜಾ ಕುಶಾಲಪ್ಪ ಮೇಲೆ ಕೊಲ್ಲೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. 9ನೇ ತಾರೀಕರಂದು ಅವರು ಸಬ್ ರಿಜಿಸ್ಟರ್ ಆಫೀಸಿಂದ ಬರಬೇಕಾದ್ರೆ ಒಂದು ಪ್ರಯತ್ನ ಮಾಡಿದ್ರು, ವಿಫಲರಾದರು. ಅಬ್ದುಲ್ ಲತೀಫ್ ಮರ್ಡರ್ ಆದ ದಿನದಿಂದಲೇ ಕೊಲೆಗೆ ಕಾರಣರಾದವರನ್ನ ಮುಗಿಸಲೇಬೇಕು ಅಂತ ಸಂಚು ರೂಪಿಸುತ್ತಲೇ ಬಂದಿದ್ದ ಹ್ಯಾರಿಸ್ ಮತ್ತು ಸ್ನೇಹಿತರು ಸುಜಾ ಕುಶಾಲಪ್ಪ ಅಂದ ಮೇಲೆ ಅವರನ್ನೇ ಟಾರ್ಗೆಟ್ ಮಾಡಿ ಡೀಲ್ ನಡೆಸಿದ್ದ. ಇದಕ್ಕಾಗಿ ಹ್ಯಾರಿಸ್ನ ಅಕ್ಕಳಿಂದ ಒಡವೆಯನ್ನ ಅಡವಿಟ್ಟು ಹಣ ಪಡೆದು ಕುಶಾಲ್ ನಗರದಿಂದ ಸ್ನೇಹಿತರಿಂದ ಆಲ್ಟೋ ಕಾರನ್ನ ಬಾಡಿಗೆಗೆ ಪಡೆದು ಈ ಡೀಲ್ ನಡೆಸಿದ್ರು. ಸುಜಾ ಕುಶಾಲಪ್ಪ BJP ಜಿಲ್ಲಾಧ್ಯಕ್ಷರ ಮೇಲೆ ಕೊಲೆ ಯತ್ನ ನಡೆದಿತ್ತು. ಅವರು ಸಬ್ ರಿಜಿಸ್ಟರ್ ಆಫೀಸಿಂದ ಕೆಳಗಿಳಿಬೇಕಾದ್ರೆ ಅವರ ಮೇಲೆ 5 ಜನರು ಗುಂಡೇಟಿನಿಂದ ಹಲ್ಲೆ ಮಾಡಿದ್ರು. ಇತ್ತ ಘಟನೆಯಿಂದ ತೀವ್ರವಾಗಿ ಆಕ್ರೋಶಗೊಂಡಿದ್ದ ಜಿಲ್ಲಾ ಬಿಜೆಪಿ ಬಂದ್ ನಡೆಸಿ ಪೊಲೀಸರಿಗೂ ಒತ್ತಡ ಹಾಕಿದ್ರು. ಶಾಸಕರಾದ KG ಬೋಪಯ್ಯ ಮತ್ತು ಅಪ್ಪಚ್ಚು ರಂಜನ್ರಿಂದಲೂ ಜನವರಿ 24ರ ಒಳಗಾಗಿ ಬಂಧಿಸುವಂತೆ ಒತ್ತಡವು ಪೊಲೀಸರಿಗೆ ಇತ್ತು. ಅದರಂತೆ ನಿನ್ನೆ ಪ್ರಮುಖ ಆರೋಪಿಗಳನ್ನ ಬಂಧಿಸಿ ತಡರಾತ್ರಿ ವಿರಾಜಪೇಟೆಯ JMFC ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಇದೀಗ ಆರೋಪಿಗಳಾದ ಹ್ಯಾರಿಸ್, ಆಶಿಕ್, ರಶೀದ್, ಸುಲೇಮಾನ್ ಮತ್ತು ಫೈಜಲ್ರನ್ನ 15 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇವರನ್ನ ಜಾಮೀನಿನ ಮೇಲೆ ಬಿಡಿಸಿಕೊಳ್ಳಲು ಆರೋಪಿಗಳ ಪರ ವಕೀಲರು ಪ್ರಯತ್ನ ನಡೆಸಿದ್ದಾರೆ. ಎಲ್ಲ ಆರೋಪಿಗಳನ್ನು ರಿಮಾಂಡ್ಗೆ 15 ದಿನಗಳ ಕಾಲದವರೆಗೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಬರುವ ತಿಂಗಳು 3ನೇ ತಾರೀಕುವರೆಗೆ ಪೊಲೀಸ್ ಕಸ್ಟಡಿಗೆ ಅಲ್ಲ 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆದೇಶ ಮಾಡಿದ್ದಾರೆ. ಯಾವ ನ್ಯಾಯಾಧೀಶರು? ಪ್ರಿನ್ಸಿಪಲ್ ನ್ಯಾಯಾಧೀಶರು ಜಯಪ್ರಕಾಶ್ ಅಂತ ಹೇಳುವ ಮಾನ್ಯ ಪ್ರಿನ್ಸಿಪಲ್ ನ್ಯಾಯಾಧೀಶರು. ಪೊಲೀಸರು ತನಿಖಾ ಅಧಿಕಾರಿಗಳು 1ನೇ ಆರೋಪಿಯನ್ನು ಹ್ಯಾರಿಸ್ ಅಂತ ಹೇಳುವ 1ನೇ ಆರೋಪಿಯನ್ನು ಪೊಲೀಸ್ ಕಸ್ಟಡಿ ಬೇಕು ಅಂತೇಳಿ ಅರ್ಜಿಯನ್ನು ಕೇಳಿದರು.
ಅದಕ್ಕೆ ನಾನು ಆಕ್ಷೇಪಣೆ ಮಾಡಿದೆ. ನ್ಯಾಯಾಧೀಶರ ಗೃಹದಲ್ಲಿ ಆ ರೀತಿ ಅರ್ಜಿಯನ್ನು ಹಾಕಲಿಕ್ಕೆ ಬರೋದಿಲ್ಲ, ನ್ಯಾಯಾಲಯದಲ್ಲಿ ಹಾಕಬೇಕು ಅಂತ ಹೇಳುವ ಅದನ್ನು ಆಕ್ಷೇಪಣೆ ಮಾಡಿದ ಕಾರಣ ಆ ಬಗ್ಗೆ ನ್ಯಾಯಾಧೀಶರು ನಾಳೆ ಆದೇಶ ಮಾಡ್ತೇನೆ, ವಸತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಡಲಿಲ್ಲ. ನಾಳೆ ಅದರ ಬಗ್ಗೆ ಆದೇಶ ಮಾಡೋದಾಗಿ ನ್ಯಾಯಾಧೀಶರು ಈಗ ತಾನೇ ಆದೇಶ ಮಾಡಿದ್ದಾರೆ. ಒಟ್ಟಿನಲ್ಲಿ ಹಳೆ ದ್ವೇಷಕ್ಕೆ ಕೊಡಗಿನಲ್ಲಿ ಮತ್ತೊಂದು ಹೆಣ ಬೀಳುವುದೇನೋ ತಪ್ಪಿದೆ. ಆದರೆ ಇದೇ ರೀತಿಯ ಹಲವು ಪ್ರಕರಣಗಳು ವಿರಾಜಪೇಟೆಯಲ್ಲಿ ಮರುಕಳಿಸುತ್ತಿರುವುದು ಮಾತ್ರ ಕಡಿಮೆಯಾಗುತ್ತಿಲ್ಲ ಯಾಕೆ ಅನ್ನುವುದೇ ಇದೀಗ ಎದ್ದಿರುವ ಪ್ರಶ್ನೆ. ಕೊಡಗಿನಿಂದ ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್. ಕೊಡಗು ಜಿಲ್ಲೆಯಲ್ಲಿ ತುಂಬ ಸಂಚಲನವನ್ನು ಸೃಷ್ಟಿಸಿದಂತಹ ಪ್ರಕರಣ ಇದು. ಗುಂಡು ತಿಂದ ಸುಜಾ ಕುಶಾಲಪ್ಪ ಸ್ವತಃ ಶಾಸಕರ ಸಹೋದರ, ಜೊತೆಗೆ ಮಾಜಿ ಸ್ಪೀಕರ್ ಬಲಗೈ ಬಂಟ ಅನ್ನಿಸಿಕೊಂಡಂಥವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಕೊಡಗು ರಿಪೋರ್ಟರ್ ಗಿರಿಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರಿಧರ್, ನಿಮ್ಮ ವರದಿಯಲ್ಲಿ 5 ಜನ ಆರೋಪಿಗಳು ಅರೆಸ್ಟ್ ಆಗಿರೋದರ ಮಾಹಿತಿಯನ್ನು ಕೊಟ್ರಿ, ಆದರೆ ಈ ಪ್ರಕರಣದಲ್ಲಿ 10 ಜನ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ರಿ. ಹಾಗಾದರೆ ಇನ್ನೂ 5 ಜನರಿಗಾಗಿ ಬೇಟೆ ನಡೀತಾ ಇದೆಯಾ? ಹೌದು ಅನ್ನೋದಾದರೆ ಅವರು ಯಾರು, ಎಲ್ಲಿ ಅವರು ಅನ್ನುವಂಥ ಮಾಹಿತಿಗಳಿದೆಯಾ? ಏನಂತಂದ್ರೆ ಪ್ರಮುಖವಾಗಿ ಏನಂತಂದ್ರೆ ಒಂದು ಒತ್ತಡದ ಮೇರೆಗೆ ಅಂದ್ರೆ ಬಿಜೆಪಿ ಪಕ್ಷ, ಜಿಲ್ಲಾ ಬಿಜೆಪಿ ಪಕ್ಷದಿಂದ ಒಂದು ಒತ್ತಡ ಮತ್ತು ಶಾಸಕರಿಂದ ಒತ್ತಾಯ ಮೇಲೆಗೆ ಒಂದು ತೀವ್ರವಾಗಿ ಅಂದ್ರೆ ಪ್ರಮುಖ ಆರೋಪಿಗಳನ್ನ ಬಂಧಿಸುವಲ್ಲಿ ಕೊಡಗಿನ ಪೊಲೀಸರು ಮತ್ತು ಇದಕ್ಕೆ ಸಂಬಂಧಿಸಿದಂತ ಎಲ್ಲ ಏನು ಪೊಲೀಸ್ ಇಲಾಖೆ ಇದ್ರೆ ಅವರನ್ನ ಕಾರ್ಯಾಚರಣೆ ನಡೆಸಿ ಪ್ರಮುಖ 5 ಆರೋಪಿಗಳು ಅಂದ್ರೆ ಆಲ್ಟೋ ಕಾರಿನಲ್ಲಿದ್ದಂತ ಪ್ರಮುಖ ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆದ್ರೆ ಇದ್ರ ಜೊತೆಗೆ ಕೂಡ ಒಂದು ಸ್ಕೋಡಾ ಕಾರ್ ಇತ್ತು ಅಂತಾನೆ ಇವರೊಂದು ಮಾಹಿತಿ ನೀಡ್ತಾ ಇದ್ದಾರೆ. ಮತ್ತೆ ಒಂದು ಟವೇರಾ ಕಾರ್ ಕೂಡ ಒಂದಿತ್ತು ಅಂತ ಕೂಡ ಒಂದು ಮೂಲಗಳಿಂದ ತಿಳಿದು ಬಂದಿದೆ. ಆ ವೆಹಿಕಲ್ ಇದ್ದಂತ ಬಾಕಿ 5 ಮಂದಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ ಈಗಾಗಲೇ ಕಾರ್ಯಾಚರಣೆ ರೂಪಿಸಿದ್ದಾರೆ. ಅವರು ಕೂಡ ಕೊಡಗಿನವರು ಇದ್ದಾರೆ, ಕೇರಳದವರು ಇದ್ದಾರೆ ಮತ್ತು ಈ ಜಿಲ್ಲೆ ಹೊರತುಪಡಿಸಿ ಹೊರಗಿನವರು ಇದ್ದಾರೆ ಅನ್ನೋ ಕೂಡ ಒಂದು ಮಾಹಿತಿ ಕೂಡ ನಮ್ಗೆ ಈಗಾಗಲೇ ಲಭ್ಯ ಆಗ್ತಾ ಇದೆ. ಆದ್ರೆ ಏನಂತಂದ್ರೆ ಅವರು ಆ ವ್ಯಕ್ತಿಗಳ ಬಗ್ಗೆ ಈಗಾಗಲೇ ಸುಳಿವು ಸಿಕ್ಕಿದೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಹೆಸರು ಕೂಡ ಪೊಲೀಸ್ನವರ ಹತ್ರ ಇದ್ರೂ ಕೂಡ ಅವರನ್ನ ಬಹಿರಂಗ ಪಡಿಸ್ತಾ ಇಲ್ಲ. ಯಾಕಂತಂದ್ರೆ ಅವರು ಒಂದು ಅವರನ್ನ ಪೊಲೀಸರ ಪ್ರೊಸೀಜರ್ ಏನಿರುತ್ತೆ ಆ ಕಾರಣಕ್ಕಾಗಿ ಅವರನ್ನ ಬಹಿರಂಗ ಪಡಿಸ್ತಾರೆ. ಒಟ್ಟು 5 ಮಂದಿಯನ್ನ ಸದ್ಯದಲ್ಲೇ ಅವ್ರನ್ನ ವಶಕ್ಕೆ ತಗೊಳ್ಕೊಳ್ತೇವೆ ಮತ್ತೆ ಸದ್ಯದಲ್ಲೇ ಅದ್ರ ಬಗ್ಗೆ ಬಹಿರಂಗ ಪಡಿಸ್ತೇವೆ ಅಂತ ಹೇಳಿ ಹೇಳ್ತಾರೆ. ಗಿರಿಧರ್, ನನ್ನ ಅಣ್ಣನ ಕೊಲೆ ಪ್ರಕರಣದಲ್ಲಿ ಇವರ ಕೈವಾಡ ಇತ್ತು, ಸುಜಾ ಕುಶಾಲಪ್ಪನ ಕೈವಾಡ ಇತ್ತು ಅಂತ ಲತೀಫ್ನ ಸಹೋದರ ಹ್ಯಾರಿಸ್ಗೆ ಸಂಶಯ ಬಂದಿದ್ಯಾಕೆ? ಅಜಿತ್, ಏನಂತಂದ್ರೆ ಈಗ 2012ರಲ್ಲಿ ಈ ಒಂದು ಘಟನೆ ನಡೆದಿತ್ತು ಅಂತ ಹೇಳಿದ್ರೆ ಬ್ರಹ್ಮಗಿರಿ ಅರಣ್ಯ ವ್ಯಾಪ್ತಿನಲ್ಲಿ ಒಂದು ಅಬ್ದುಲ್ ಲತೀಫ್ನ ಒಂದು ಹತ್ಯೆ ನಡೆದಿತ್ತು. ಅಂದ್ರೆ ಅದು ಕೂಡ ಒಂದು ಬೇಟೆಗೆ ಹೋಗಿದ್ದ ಸಂದರ್ಭದಲ್ಲಿ ಕೂಡ ಒಂದು ಹಿಂಬದಿಯಿಂದ ಗುಂಡೇಟು ಅಂತ ಆಗಿರೋದ್ರಿಂದ ಅದೊಂದು ಹತ್ಯೆ ನಡೆದಿತ್ತು. ಅದು ಕೂಡ ಒಂದು ಅನುಮಾನಾಸ್ಪದ ಸಾವು ಮತ್ತು ಅದನ್ನ ಫಸ್ಟ್ ಆಗಿ ಅದನ್ನ ಒಂದು ಆಕಸ್ಮಿಕವಾಗಿ ಆಗಿರುವಂತ ಒಂದು ಗುಂಡೇಟು ಅಂತ ಹೇಳಿ ಅದನ್ನ ಫಸ್ಟ್ ದೂರು ದಾಖಲಾಗಿತ್ತು. ನಂತರ ಅದು ಗುಂಡಿನ ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅದು ಹಿಂಬದಿಯಿಂದ ಹಾರಿಸಿರುವಂತ ಗುಂಡು ಅಂತ ಹೇಳಿ ಕೂಡ ಅದು ತಿಳಿದು ಬಂತು. ಹಾಗಾಗಿ ಅಲ್ಲಿ ಆ ಬೇಟೆಗೆ ಹೋಗಿದ್ದ ಸಂದರ್ಭದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು. ಆ ವಶಕ್ಕೆ ತೆಗೆದುಕೊಂಡ ಸಂದರ್ಭದಲ್ಲಿ ಅದನ್ನು ಕೂಡ ಆ ತಂಡದಲ್ಲಿ ಸುಜಾ ಕುಶಾಲಪ್ಪನ ಕಡೆಯವರು ಆತ್ಮೀಯರು ಕೂಡ ಇದ್ರು ಅನ್ನೋದು ಕೂಡ ಮಾಹಿತಿ ಇತ್ತು. ಮತ್ತೆ ಇದು ಕೆಲವು ಇವರ ನಡುವೆ ಇದ್ದಂತ ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಆ ವ್ಯವಹಾರಗಳಿಗೂ ಮತ್ತು ಅಬ್ದುಲ್ ಲತೀಫಿಗೂ ಸುಜಾ ಕುಶಾಲಪ್ಪ ನಡುವೆ ಕೆಲವೊಂದು ವ್ಯವಹಾರಗಳಿತ್ತು ಅಂತ ಹೇಳಿ ಕೂಡ ಒಂದು ಮೂಲಗಳು ತಿಳಿಸ್ತಾ ಇದ್ದಾವೆ. ಹಾಗೆ ಆ ವ್ಯವಹಾರದ ನಡುವೆ ಮತ್ತು ಅಲ್ಲಿಗೆ ಏನು ಬೇಟೆಗೆ ಹೋಗಿದ್ರು ಅದು ಮೊದಲೇ ಒಂದು ಸಂಚನ ರೂಪಿಸಿ ಅವರು ಅಲ್ಲಿಗೆ ಹೋಗಿದ್ರು. ಹಾಗಾಗಿ ಆ ದಾಳಿ ನಡೆದಿತ್ತು. ಆ ಕಾರಣಕ್ಕಾಗಿ ಸುಜಾ ಕುಶಾಲಪ್ಪನ ಇದರ ನೇರ ಭಾಗಿ ಅನ್ನೋ ಕಾರಣಕ್ಕಾಗಿ ಹ್ಯಾರಿಸ್ ಕೂಡ ಮೊದಲಿಂದಲೂ ಕೂಡ ಒಂದು ಸಂಶಯ ಇತ್ತು. ಆ ನಂತರ ಏನು ಒಂದು ವರದಿ ಪ್ರಕಾರ ಇದು ಬಂದಾಗ ಇವನು ಕೂಡ ಅದ್ರಲ್ಲಿ ಬಂಧಿತ ಆರೋಪಿಗಳು ಏನಿದ್ದಾರೆ ಅವರು ಕೂಡ ಅದರಲ್ಲಿ ಸುಜಾ ಕುಶಾಲಪ್ಪ ಬೆಂಬಲಿಗರು ಅಂತ ಹೇಳಿ ಕೂಡ ಗೊತ್ತಾಗಿದೆ ಅಂತ ಹೇಳಿ ತಿಳಿದು ಬಂದ ಹಿನ್ನೆಲೆಯಲ್ಲಿ ಇವರೇ ಕೂಡ ಒಂದು ದಿನ ಫ್ರೆಂಡ್ ಸರ್ಕಲ್ ನಲ್ಲಿ ಇವರೊಂದು ಡೀಲ್ ನಡೆಸಿ ಕೇರಳದಿಂದ ಕೂಡ ಅವರೊಂದು ತರಿಸಿ ಮತ್ತು ಒಂದಷ್ಟು ಜನರನ್ನು ತರಿಸಿ ಮತ್ತು ಬಾಡಿಗೆ ಗನ್ನನ್ನು ತಗೊಂಡು ಕುಶಾಲನಗರದಿಂದ ಒಂದು ಕಾರನ್ನು ಬಾಡಿಗೆ ತೆಗೆದುಕೊಂಡು ಆ ನಂತರ ಈ ಡೀಲ್ ನಡೆಸಿದ್ದಾರೆ. ಒಟ್ಟಾರೆಯಾಗಿ 15 ಲಕ್ಷ ರೂಪಾಯಿಗೆ ಒಂದು ಸುಪಾರಿ ನೀಡಿ ಈ ಒಂದು ಡೀಲ್ ನಡೆಸಿರುವಂತದ್ದು. ಹಾಗೆ ಪ್ರಮುಖ ಕಾರಣ ಅಂತಂದ್ರೆ ಇವರ ಮಧ್ಯೆ ಸುಜಾ ಕುಶಾಲಪ್ಪ ಮತ್ತು ಅಬ್ದುಲ್ ಲತೀಫ್ ನಡುವೆ ಇದ್ದಂತ ಒಂದು ವ್ಯವಹಾರದ ನಡುವೆ ನಡೆದಂತ ದ್ವೇಷಕ್ಕಾಗಿ ಇದೊಂದು ಸಂಚು ರೂಪಿಸಿದೆ. ಮತ್ತು ಇದೇ ಕಾರಣಕ್ಕಾಗಿ ಅಂದ್ರೆ ಸುಜಾ ಕುಶಾಲಪ್ಪ ಅವರೇ ಒಂದು ದಾಳಿ ನಡೆಸಲಿಕ್ಕೆ ಮುಖ್ಯ ರೂವಾರಿ ಅನ್ನೋ ಕಾರಣಕ್ಕಾಗಿ ಈ ಗುಂಡಿನ ದಾಳಿ ನಡೆದಿದೆ ಅನ್ನೋದು ನಮಗೆ ಪ್ರಾಥಮಿಕವಾಗಿ ತಿಳಿದಿರುವಂತ ಮಾಹಿತಿ ಆಗಿದೆ. ಎಸ್ ಗಿರಿಧರ್, ಧನ್ಯವಾದ ನಿಮ್ಮ ಎಲ್ಲ ಮಾಹಿತಿಗಾಗಿ. ನಮ್ಮ ಕೊಡಗು ರಿಪೋರ್ಟರ್ ಗಿರಿಧರ್ ಕೊಡ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪೊಲೀಸರು ಈಗ 5 ಜನರನ್ನ ನ್ಯಾಯಾಲಯದ ಎದುರಿಗೆ ಹಾಜರುಪಡಿಸಿದ್ದಾರೆ. ಪ್ರಕರಣದಲ್ಲಿರುವಂಥವರು ಒಟ್ಟು 10 ಜನ, ಉಳಿದ 5 ಜನ ಕೂಡ
ಸಿಕ್ಕಾಕೊಂಡಿದ್ದಾರೆ, ಆದರೆ ಅವರ ತನಿಖೆ ನಡೀತಾ ಇದೆ ಅನ್ನುವಂಥ ಮಾಹಿತಿ. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಹುಬ್ಬಳ್ಳಿಯ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಕುಡಿಯೋ ನೀರಿಲ್ಲದೆ ಪೊಲೀಸ್ ಕುಟುಂಬಗಳು ಹೇಗೆ ಪರಿತಪಿಸ್ತಾ ಇವೆ ಅನ್ನುವಂಥ ಸುದ್ದಿಯನ್ನು ಕೊಡ್ತೀವಿ.